ನರಸೀಪುರದಲ್ಲಿ ಇಂದು ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸರ್ಕಾರದ ಆದೇಶದಂತೆ ಡಿಸಿ ಅವರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹಲವು ದಾಖಲೆಗಳನ್ನು ತೋರಿಸಿ ರಸ್ತೆಗೆ ಅಡ್ಡಲಾಗಿರುವ ತಡೆಗೋಡೆ ಒಡೆಸುವಂತೆ ಡಿಸಿ ಬಳಿ ಒತ್ತಾಯವನ್ನ ಮಾಡಿದ್ರು. ತಡೆಗೋಡೆ ಒಡೆಸಲು 6 ತಿಂಗಳು ಕಾಲಾವಕಾಶವನ್ನ ಡಿಸಿ ಕೇಳಿದ್ರು. ಸ್ಥಳದಲ್ಲಿ ಎಲ್ಲ ಅಧಿಕಾರಿಗಳು ಇದ್ದಾರೆ. ಹಿಂದೆ ತಡೆಗೋಡೆ ಒಡೆಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು ತಡೆಗೋಡೆ ತೆರವುಗೊಳಿಸದಿದ್ದರೆ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕರು ಪ್ರತಿಭಟಿಸುತ್ತಿದ್ದಂತೆ ಅಧಿಕಾರಿಗಳಿಗೆ ಸಬೂಬು ಹೇಳಿ ಕಾರ್ಯಕ್ರಮದಿಂದ ಡಿಸಿ ಪಲಾಯನ ಮಾಡಿದ್ರು. ನರಸೀಪುರ ಪಟ್ಟಣ ಸ್ಥಾಪನೆಯಾದಾಗ ರಚನೆಗೊಂಡಿರ್ತಕ್ಕಂಥ ರಸ್ತೆ. ಈ ರಸ್ತೆಯನ್ನ ಯಾರು ದುರುದ್ದೇಶಪೂರ್ವಕವಾಗಿ ಮುಚ್ಚಿದ್ದಾರೆ. ಇದರಲ್ಲಿ ಯಾರ್ಯಾರ ಒಳಸಂಚು ಇದೆ ಅಂತ ಗೊತ್ತಿಲ್ಲ ಸ್ವಾಮಿ. ಇಲ್ಲಿರ್ತಕ್ಕಂಥ ನಿವಾಸಿಗಳು ಪರಮ ಸಮುದಾಯದವರು ಇದ್ದಾರೆ, ಲಿಂಗಾಯತರಿದ್ದಾರೆ, ವೈಶ್ಯರಿದ್ದಾರೆ. ಇಂಥ ಒಂದು ರಸ್ತೆಯನ್ನ ಮುಚ್ಚಿದ್ದು ಚೆಲುವಯ್ಯ ಬಿನ್ ಲಕ್ಕಯ್ಯ ಹಿಂದಲಹಳ್ಳಿ ಇವರು 3 ಎಕರೆ ಜಮೀನು ಸುಮಾರು 60 ವರ್ಷಗಳಿಂದ ಅನುಭವಿಸಿದ್ದೀವಿ, ನಮಗೆ ಮಂಜೂರಿ ಮಾಡಿಕೊಡ್ಬೇಕು ಅಂತ ಅರ್ಜಿ ಕೊಟ್ಟಿದ್ದಾರೆ. ತಗೊಳ್ಳಿ. ಯಾರಿಗೂ ಹಳ್ಳಿ ಮೈಸೂರು ಇವ್ರದೊಂದು ಅರ್ಜಿ ಇದೆ ನೋಡಿ. ಕಾಮಾಕ್ಷಮ್ಮ ವೈಫ್ ಆಫ್ ರಾಮಯ್ಯ ಸಾಗುವಳಿ ಯೋಗ್ಯ ಬೀಳು ಜಮೀನು ಸಕ್ರಮ ಮಾಡುವ ಬಗ್ಗೆ ಹಳ್ಳಿ ಮೈಸೂರು ಹುಬ್ಳಿ ಬೀಳು ಜಮೀನು ಸುಮಾರು 40 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ. ಕಾರ್ಯಾಂಗ ಏನಾಗಿದೆ ಅಂತ ಅಂದ್ರೆ ಒಟ್ಟಾರೆಯಾಗಿ ಸಮಸ್ಯೆಯನ್ನು ಸೃಷ್ಟಿ ಮಾಡೋದು. ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಪರಿಹಾರ ಕೇಳಕ್ ಬರ್ತೀವಲ್ಲ ನಾವು. ನೀವು ಅರ್ಜಿ ಅಷ್ಟು ಸಮಸ್ಯೆಗಳ ಪರಿಹಾರವನ್ನು ಹೆಂಗ್ ಮಾಡಬೇಕು? ಆಶ್ರಯ ನಿವೇಶನದಲ್ಲಿ 5 ವರ್ಷಗಳಿಂದ ಮನೆಗಳನ್ನು ಕಟ್ಟಿಕೊಂಡಿರುತ್ತಾರೆ. ಕಾನೂನಿನ ಪುಸ್ತಕವನ್ನು ಯಾರೋ ಫೋನಲ್ಲಿ ಹೇಳೋದನ್ನ ಯಾಕೆ ಫಾಲೋ ಮಾಡ್ತೀವಿ? ನಾನೇ ಹೇಳಿ, ನೀವು ನಿರ್ದಾಕ್ಷಿಣ್ಯವಾಗಿ ಹೇಳಿ ಸ್ವಾಮಿ, ನೀವು ಹೇಳ್ತಾ ಇರ್ತಕ್ಕಂಥ ಕ್ರಮ ಕಾನೂನು ಬಾಹಿರವಾಗಿದೆ, ನಾವು ಇದನ್ನು ಮಾಡಲ್ಲ. ನೀವು ಕಾನೂನು ಬಾಹಿರವಾಗಿ ಹೇಳ್ತಾ ಇಲ್ಲ, ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದೀರಿ. ಈಗ ಏನಾಗಿದೆ, ಗ್ರಾಮ ಪಂಚಾಯತಿ ಸದಸ್ಯರು ಮಲ್ಲೇನಹಳ್ಳಿ ಗ್ರಾಮದ ಸರ್ಕಾರಿ ಪುರಸಭೆ ವತಿಯಿಂದನೂ ಇವರಿಂದನೂ ಕೇಳಿದ್ದಾರೆ. ಆಮೇಲೆ ಯಾವ ಕಾನೂನು ಮೇಲೆ ನೀವು ಮುಚ್ಚಿದಿರಿ, ಯಾರು ಅನುಮತಿ ಹೌದು ಕೇಳಿದ್ದಾರೆ, ಅದನ್ನ ಲೋಕಾಯುಕ್ತ ಕೇಳಿದ್ದಾರೆ. ಅದಕ್ಕೆ ನಾವು ರಿಪೋರ್ಟ್ ಈಗ ಒಂದ್ ನಿಮಿಷ ಇರಿ. ಚೀಫ್ ಆಫೀಸರ್ ಕಳಿಸಿದ್ವಿ. ಈಗ ಅವರ ಹಂತದಲ್ಲಿ ಮಾಡಿದ್ದು ಮತ್ತೆ ಯಾವ ಕಾನೂನಿನ ಪ್ರಕಾರ ಮಾಡಿದ್ದಾರೆ ಅವೆಲ್ಲ ಲೋಕಾಯುಕ್ತಕ್ಕೆ ರಿಪೋರ್ಟ್ ಕೊಡಕ್ಕೆ 2 ದಿನದಲ್ಲಿ ನಾನೊಂದು ಸೋಮವಾರ ಮಂಗಳವಾರದಲ್ಲಿ ನಾನು ಪ್ರಾಮಾಣಿಕವಾಗಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಮೊಹಮ್ಮದ್ ರಿಯಾಜ್ ಇಲಾಖೆಗೆ ವೆಂಟಿಲೇಷನ್ ಮುಚ್ಚಾಕಿದ್ದಾರೆ. ಅದೇ ಮುಚ್ಚಿದ್ದು ಆಗ ಏನು ಮುಚ್ಚಿದ್ದಾರೆ, ನಾನಾಗಿರ್ಲಿಲ್ಲ, ಎಲ್ಲ ಕಟ್ಟಿ ಕಂಪ್ಲೇಂಟ್ ಹೇಳ್ತೇನೆ. ಮುತ್ತರಾಜ್ ಈಗ ಹಿಂದಿನ ಸರ್ಕಾರಗಳು 10 ವರ್ಷದಿಂದ ಯಾವ್ದಾದ್ರು ಅಪರಾಧಿ ಇದ್ರೆ ಅಥವಾ ಯಾವ್ದಾದ್ರು ಕಾನೂನು ಬಾಹಿರವಾದ ನಡವಳಿಕೆ ಇದ್ರೆ 10 ವರ್ಷ ಕಳೆದ ಮೇಲೂ ಕೂಡ ಇನ್ವೆಸ್ಟಿಗೇಷನ್. ನಿಮ್ಮ ಅವಧಿಯಲ್ಲಿ ನೀವು ಬಂದ್ಮೇಲೆ ಕ್ರಮ ನಮ್ಮ ಇಲಾಖೆಗೆ ಸಾರ್ವಜನಿಕ ಇಲಾಖೆ 2 ಲಕ್ಷ ಜನರು ಬಂದು ಹೋಗ್ತಕ್ಕಂಥ ಇಲಾಖೆ, ಈ ಇಲಾಖೆ ಅಡ್ಡಲಾಗಿ ಕಟ್ಟಡ ಮಾಡಿದ್ದು ತಪ್ಪು. ಹರೀಶ್ ಸುನ್ನಗೌಡ ನಾಗಲಾಪುರ ಸರ್ವಿಸ್ ರೋಡ್ ಗಣಪತಿ ಪಂಡಾಲಕ್ಕೆ ಕೊಡ್ತಾರ, ಸಾರ್ವಜನಿಕ ಜಾಗನ, ಗೌರ್ಮೆಂಟ್ ಜಾಗನ
ನನ್ನ ಹತ್ರ ಮುಟ್ಟಾಡ್ರಲ್ವಾ? ರಾಜಕೀಯ ಮಾಡೋರು ಮುಟ್ಟಾಡ್ರು, ಆದ್ರೆ ಕೇಳೋರು ಮುಟ್ಟಾಡ್ರು. ಅಕ್ಷ ಕಾನೂನೆಲ್ಲ ಕೊಡಿ ಅಂತ ಕೇಳಿದೆ. ಮಾತು ಕೇಳ್ಕೊಂಡು ಏನಿದೆ ನಾನು ಈಗ ಅವರಿಂದ ತಗೊಂಡಿದ್ದೀನಿ ಚೀಫ್ ಆಫೀಸರ್ ಓದಿರೋದಿಲ್ಲ, PhD ಓದಿರೋದಿಲ್ಲ, ಚೀಫ್ ಆಫೀಸರ್ ಆಗಬೇಕು, ಪರ್ಮಿಷನ್ ಕೊಡಬೇಕು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.